ಆತ್ಮೀಯ ವಿದ್ಯಾರ್ಥಿಗಳೇ, ಮ್ಯಾಥ್ಸ್ ಕ್ಲಾಸ್ ರೂಮ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಕೋರುತ್ತಾ ಇವತ್ತಿನ ಈ ವಿಡಿಯೋದಲ್ಲಿ ನಾನು SSLC ಪರೀಕ್ಷೆಯಲ್ಲಿ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಪಾಠದಿಂದ ಕೇಳಲಾಗುವಂತಹ 3 ಅಂಕದ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳಲ್ಲಿ ಮುಂಬರುವ ಪೂರ್ವಸಿದ್ಧತಾ ಪರೀಕ್ಷೆ 3 ವಾರ್ಷಿಕ ಪರೀಕ್ಷೆಯಲ್ಲಿ 3 ಅಂಕದ ಒಂದು ಪ್ರಶ್ನೆ ಇರುತ್ತೆ. ಅದರ ಮಾದರಿ ಪ್ರಶ್ನೆ ಉತ್ತರಗಳು ಹೀಗಿವೆ. ಇಲ್ಲಿ ನಾನು 2 ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚು ಈ ಪಾಠಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡ್ತೀನಿ ಅಂತ ಹೇಳ್ತಾ ಮೊದಲ ಪ್ರಶ್ನೆ, ಕೊಟ್ಟಿರುವ ಚಿತ್ರದಲ್ಲಿ ಓ ವೃತ್ತ ಕೇಂದ್ರವಿರುವ ವೃತ್ತದ ತ್ರಿಜ್ಯ 21 ಸೆಂಟಿಮೀಟರ್ ಆಗಿದೆ. ಈ ಒಂದು ಕೊಟ್ಟಿರೋ ವೃತ್ತದಲ್ಲಿ ತ್ರಿಜ್ಯ 21 ಸೆಂಟಿಮೀಟರ್ ಆಗಿದೆ. AOB ಕೋನದ ಅಳತೆ 60 ಡಿಗ್ರಿ ಆಗಿದೆ. ಇಲ್ಲಿ ಕೋನದ ಅಳತೆ 60 ಡಿಗ್ರಿ ಇದೆ. ವೃತ್ತದ ಖಂಡದ ವಿಸ್ತೀರ್ಣ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಅದೇ ರೀತಿ √3 ಅಂದರೆ 1.73 ಅಂತ ನೀವು ಬರೆದುಕೊಳ್ಳಿ ಅಂತಲೂ ಕೂಡ ಹೇಳಿದ್ದಾರೆ. ಇಲ್ಲಿ ವೃತ್ತ ಕೇಂದ್ರದಲ್ಲಿ 60 ಡಿಗ್ರಿ ಕೋನ ಉಂಟಾದಾಗ ಅದು ಸಮಬಾಹು ತ್ರಿಭುಜ ಆಗಿರುತ್ತೆ ಅಂತ ನಿಮಗೆಲ್ಲರಿಗೂ ಗೊತ್ತಿರಲಿ. ಯಾಕಂದರೆ ವೃತ್ತದಲ್ಲಿರುವ ತ್ರಿಜ್ಯಗಳ ಅಳತೆ 21 ಸೆಂಟಿಮೀಟರ್ ಇದೆ. ಸಮನಾದ ತ್ರಿಜ್ಯಗಳಿಗೆ ಅಭಿಮುಖವಾಗಿರುವ ಬಾಹುಗಳು ಯಾವಾಗಲೂ ಸಮ ಇರ್ತವೆ. ಹಾಗಾಗಿ ವೃತ್ತ ಕೇಂದ್ರದಲ್ಲಿ 60 ಡಿಗ್ರಿ ಇತ್ತಂದರೆ ಉಳಿದ 2 ಬಾಹುಗಳ ಅಳತೆ ಕೂಡ 60 ಡಿಗ್ರಿ ಇರೋದ್ರಿಂದ ಇದೊಂದು ಸಮಬಾಹು ತ್ರಿಭುಜ ಆಗಿರುತ್ತೆ. ಹಾಗಾಗಿ ಸಮಬಾಹು ತ್ರಿಭುಜದ ಅಳತೆಯ ವಿಸ್ತೀರ್ಣವನ್ನು ಕಂಡುಹಿಡಿಯೋ ಸೂತ್ರ ನಿಮಗೆ ಗೊತ್ತಿರಬೇಕು. ಸಮಬಾಹು ತ್ರಿಭುಜದ ಅಳತೆ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ √3/4a² ಆಗಿರುತ್ತೆ. ಅದನ್ನು ತಿಳ್ಕೊಳೋದಕ್ಕಿಂತ ಮುಂಚೆ ಮೊದಲು ಆರ್ ಬೆಲೆ ಬರ್ಕೊಂಡಿರ್ತೀನಿ. r = 21 ಸೆಂಟಿಮೀಟರ್, θ 60 ಡಿಗ್ರಿ. ಇಲ್ಲಿ ನೋಡ್ರಿ, ವೃತ್ತಖಂಡದ ವಿಸ್ತೀರ್ಣ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಅದಕ್ಕೆ ಮೊದಲೇ ನಾವು ಬರ್ಕೊಂಡಿದ್ದೀನಿ. ವೃತ್ತಖಂಡದ ವಿಸ್ತೀರ್ಣವನ್ನು ಹೆಂಗೆ ಕಂಡುಹಿಡಿಬೇಕಪ್ಪ ಅಂದರೆ ತ್ರಿಜ್ಯಾಂತರ ಖಂಡದಲ್ಲಿ ಸಮಬಾಹು ತ್ರಿಭುಜದ ವಿಸ್ತೀರ್ಣವನ್ನು ಕಳೆದಾಗ ನಮಗೆ ವೃತ್ತಖಂಡದ ವಿಸ್ತೀರ್ಣ ಸಿಗುತ್ತೆ. ಹಾಗಾಗಿ ಇಲ್ಲಿ ಹಾಕಿಕೊಂಡಿರುವ ಪ್ರಶ್ನೆ ಪ್ರಕಾರ ಉತ್ತರದಲ್ಲಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಮೊದಲು ಕಂಡುಹಿಡ್ಕೊತೀನಿ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ θ/360 ಡಿಗ್ರಿ × πr². ಇದು ಸೂತ್ರ ಆಗಿರುತ್ತೆ. ಥೀಟಾದ ಅಳತೆ 60 ಡಿಗ್ರಿ, 360 × π ಅಂದರೆ 22/7. r ಬೆಲೆ 21, ಅದರಲ್ಲಿ r² ಕೊಟ್ಟಿರ್ತಾರೆ. r² ಅಂದರೆ 21 × 21. ಇಲ್ಲಿ ಅಂಶದಲ್ಲಿರುವ 0, ಛೇದದಲ್ಲಿರುವ 0 ಕ್ಯಾನ್ಸಲ್ ಆದಾಗ r1 r6 36 ಆಗುತ್ತೆ. 22/7. 7ನ್ನ 21ನ 7ರಿಂದ ಭಾಗಿಸಿದಾಗ 7 7 ಅದರ ಪ್ರಕಾರ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ = 1/6 × 22 × 3 × 21. ಇಲ್ಲಿ 3 ಕೂಡ ಕ್ಯಾನ್ಸಲ್ ಆಗುತ್ತೆ. 3 1 3 2 6. ಕೊನೆಗೆ ಏನು ಉಳಿಯುತ್ತಪ್ಪ ಅಂದರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ = 1/2 × 22 × 21 ಉಳಿಯುತ್ತೆ. ಹೇಗೇನು 22 2ರಿಂದ ಭಾಗ ಆದಾಗ 11 × 21 ಉಳಿಯುತ್ತೆ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ 11 × 21 = 231 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಇಲ್ಲಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣನ ಕಂಡುಹಿಡ್ಕೊಂಡೆ. ಈಗ ಸಮಬಾಹು ತ್ರಿಭುಜದ ವಿಸ್ತೀರ್ಣ ಕಂಡುಹಿಡ್ಕೋಬೇಕಾಗಿರುತ್ತೆ. ಇಲ್ಲಿ ಯಾವುದೇ ಎತ್ತರ ಪಾದದ ಅವಶ್ಯಕತೆ ಇರೋದ್ರಿಲ್ಲ. ಸಮಬಾಹು ತ್ರಿಭುಜದ ವಿಸ್ತೀರ್ಣ √3/4 × a². ಎ ಬೆಲೆ, ಎ ಅಂದರೆ ಬಾಹುವಿನ ಅಳತೆ ಆಗಿರುತ್ತೆ, ಅಥವಾ ಈ ವೃತ್ತದಲ್ಲಿ ಬಂದಾಗ ತ್ರಿಜ್ಯದ ಅಳತೆ ಆಗಿರುತ್ತೆ 14 ಸೆಂಟಿಮೀಟರ್. ಎ ಅಂದರೆ 21 ಸೆಂಟಿಮೀಟರ್. ಅಲ್ಲಿ a² ಅಂದರೆ 21 × 21 ಸೆಂಟಿಮೀಟರ್ ಆಗುತ್ತೆ. ಯಾಕಂದರೆ ಎ ಅಂದರೆ a² ಅಂತ ಇರೋದ್ರಿಂದ 2 ಸಲ ವೃತ್ತದ ತ್ರಿಜ್ಯದ ಅಳತೆ ಬರ್ಕೊಂಡಿರ್ತೀನಿ. ವೃತ್ತದ ತ್ರಿಜ್ಯದ ಅಳತೆ 21 ಸೆಂಟಿಮೀಟರ್. ಹಾಗಾಗಿ 21 × 21 ಬರೆದಿದ್ದೇನೆ. ಸಮಬಾಹು ತ್ರಿಭುಜದ ವಿಸ್ತೀರ್ಣ √3 ಅಂದರೆ 1.73 ಪ್ರಶ್ನೆಯಲ್ಲಿ ಹೇಳಿದ್ದಾರೆ, /4 × 21 × 21. ಅಂಶದಲ್ಲಿ 21 × 21 ಗುಣಿಸಿದಾಗ 441 ಬರುತ್ತೆ. ಸಮಬಾಹು ತ್ರಿಭುಜದ ವಿಸ್ತೀರ್ಣ = 1.73 × 441 / 4 ಆಗುತ್ತೆ. ಸಮಬಾಹು ತ್ರಿಭುಜದ ವಿಸ್ತೀರ್ಣ = 1.73 × 441 ಗುಣಿಸಿದಾಗ 762.93 ಬರುತ್ತೆ. /4 ಹಾಗೆ ಇರಲಿ. ಈ ಒಂದು 762.93ನ 4ರಿಂದ ಭಾಗಿಸಿದಾಗ ಸಮಬಾಹು ತ್ರಿಭುಜದ ವಿಸ್ತೀರ್ಣ 190.73 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಈಗ ಆಲ್ರೆಡಿ ನಾನು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿದಿದ್ದೀನಿ. ಆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದಲ್ಲಿ ಸಮಬಾಹು ತ್ರಿಭುಜದ ವಿಸ್ತೀರ್ಣವನ್ನು ಕಳೆದಾಗ ನಮಗೆ ವೃತ್ತಖಂಡದ ವಿಸ್ತೀರ್ಣ ಸಿಗುತ್ತೆ. ಹೇಗೆ ನಾನು ಫಸ್ಟಿಗೆ ಬರ್ಕೊಂಡಿದ್ನಲ್ಲ ಅದು ಮತ್ತೆ ಬರ್ಕೊತೀನಿ. ವೃತ್ತಖಂಡದ ವಿಸ್ತೀರ್ಣ = ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮೈನಸ್ ಸಮಬಾಹು ತ್ರಿಭುಜದ ವಿಸ್ತೀರ್ಣ. ವೃತ್ತಖಂಡದ ವಿಸ್ತೀರ್ಣ = ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ 231 ಮೈನಸ್ ಸಮಬಾಹು ತ್ರಿಭುಜದ ವಿಸ್ತೀರ್ಣ 190.73 ಆಗುತ್ತೆ. ದೇರ್ಫೋರ್ ವೃತ್ತಖಂಡದ ವಿಸ್ತೀರ್ಣ 40.26 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಇದು ಒಂದು ಮಾದರಿ ಪ್ರಶ್ನೆಗೆ ಉತ್ತರ ಆಗಿದ್ದು. ಎರಡನೇ ಪ್ರಶ್ನೆ,
ಕೊಟ್ಟಿರುವ ಚಿತ್ರದಲ್ಲಿ ಓ ವೃತ್ತ ಕೇಂದ್ರವಾಗಿರುವ ವೃತ್ತದ ತ್ರಿಜ್ಯ 14 ಸೆಂಟಿಮೀಟರ್. ಈ ಒಂದು ಕೊಟ್ಟಿರೋ ವೃತ್ತದಲ್ಲಿ ತ್ರಿಜ್ಯ 14 ಸೆಂಟಿಮೀಟರ್ ಇದೆ. ವೃತ್ತ ಕೇಂದ್ರದಿಂದ ಎ ಬಿಗೆ ಎಳೆದ ಜಾದ ಲಂಬದ ಉದ್ದ ಓಡಿಯ ಅಳತೆ 7 ಸೆಂಟಿಮೀಟರ್ ಇದೆ. ನಾ ಇಲ್ಲಿ ಬರೆದಿಲ್ಲ, ನೀವು ಬರ್ಕೋಬೇಕು. ಇಲ್ಲಿ ಎ ಬಿ ಜಾಗೆ ಒಂದು ಲಂಬವನ್ನು ಎಳೆದಿದ್ದೀವಿ. ಆ ಲಂಬದ ಉದ್ದ 7 ಸೆಂಟಿಮೀಟರ್ ಆಗಿದೆ. ಎ ಒ ಬಿ ಅಳತೆ 120 ಡಿಗ್ರಿ ಇದೆ. ಆದರೆ ಎ ಪಿ ಬಿ ವೃತ್ತಖಂಡದ ವಿಸ್ತೀರ್ಣ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಈ ಹಿಂದಿನ ಲೆಕ್ಕದಲ್ಲಿ ಸಮಬಾಹು ತ್ರಿಭುಜದ ವಿಸ್ತೀರ್ಣವನ್ನು ಹಾಕಿದ್ದೆ. ಆದರೆ ಇಲ್ಲಿ ಅಲ್ಲಿ ವೃತ್ತ ಕೇಂದ್ರದಲ್ಲಿ 60 ಡಿಗ್ರಿ ಉಂಟಾಗಿತ್ತು. ಹಾಗಾಗಿ ಅದರ ಪ್ರಕಾರ ಸಮಬಾಹು ತ್ರಿಭುಜದ ವಿಸ್ತೀರ್ಣ ಹಾಕಿದ್ದೆ. ಆದರೆ ಈ ಲೆಕ್ಕದಲ್ಲಿ ವೃತ್ತ ಕೇಂದ್ರದಲ್ಲಿ 60 ಡಿಗ್ರಿ ಉಂಟಾಗಿಲ್ಲ. ಇಲ್ಲಿ ವೃತ್ತ ಕೇಂದ್ರದಲ್ಲಿ 120 ಡಿಗ್ರಿ ಉಂಟಾಗಿದೆ. ಹಾಗಾದರೆ ಇಲ್ಲಿ ಬೇರೆ ರೀತಿಯ ಸೂತ್ರವನ್ನು ಅಪ್ಲೈ ಮಾಡಬೇಕಾಗತ್ತೆ. ಇಲ್ಲಿ ಸಮಬಾಹು ತ್ರಿಭುಜದ ವಿಸ್ತೀರ್ಣ ಬರೋದಿಲ್ಲ. ಅದಕ್ಕಿಂತ ಮುಂಚೆ ತೀಟಾದ ಬೆಲೆ 120, ಆರ್ ತ್ರಿಜ್ಯದ ಬೆಲೆ 14 ಸೆಂಟಿಮೀಟರ್, √3 ಅಂದರೆ 1.7 ಬರೆದಿಟ್ಕೊಳ್ಳೋಣ. ಇಲ್ಲಿ ಅಗೇನ್ ವೃತ್ತಖಂಡದ ವಿಸ್ತೀರ್ಣವನ್ನು ಹೆಂಗೆ ಕಂಡುಹಿಡಿತೇವಪ್ಪ ಅಂದರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದಲ್ಲಿ ತ್ರಿಭುಜದ ವಿಸ್ತೀರ್ಣವನ್ನು ಕಳೆದಾಗ ವೃತ್ತಖಂಡದ ವಿಸ್ತೀರ್ಣ ಸಿಗುತ್ತೆ. ಮೊದಲು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡ್ಕೊತೀನಿ. θ/360 × πr². ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ θ ಅಂದರೆ 120/360 × π ಅಂದರೆ 22/7. ಆರ್ ಅಂದರೆ 14 ಸೆಂಟಿಮೀಟರ್. ಆದರೆ ಇಲ್ಲಿ r² ಇರೋದ್ರಿಂದ 14 × 14 ಬರ್ಕೊತೀನಿ. ಅಂಶ ಮತ್ತು ಛೇದ ಭಾಗಿಸಿದಾಗ 120/360 ಭಾಗಿಸಿದಾಗ 1/3 ಬರುತ್ತೆ. 12 ಅಂದರೆ 12 3 36, 0 0 ಕ್ಯಾನ್ಸಲ್ ಆಗುತ್ತೆ. 22/7 ಅಂದರೆ ಛೇದದಲ್ಲಿರುವ 7 ಅಂದರೆ 7 2 14 ಆಗುತ್ತೆ. ಹಾಗಾಗಿ 1/3 × 22 × 2 × 14 ಬರುತ್ತೆ. ಅಂಶದಲ್ಲಿರುವ ಅಂಕಿಗಳನ್ನು ಗುಣಿಸಿದಾಗ 22 × 2 × 14 ಗುಣಿಸಿದಾಗ 616 ಬರುತ್ತೆ. 616/3. 616ನ್ನು 3ರಿಂದ ಭಾಗಿಸಿದಾಗ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ 205.33 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ಇನ್ನು ಉಳಿದಂತೆ ತ್ರಿಜ್ಯಾಂತರ ಖಂಡ ಕಂಡುಹಿಡಿದಿದ್ದೀವಿ. ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯಬೇಕು. ತ್ರಿಭುಜದ ವಿಸ್ತೀರ್ಣ ಇಲ್ಲಿ ಸಮಬಾಹು ತ್ರಿಭುಜನೂ ಅಲ್ಲ. ಹಾಗಾಗಿ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯೋ ಸೂತ್ರ ಅರ್ಧ ಇಂಟು ಪಾದ ಇಂಟು ಎತ್ತರ. ಇಲ್ಲಿ ಎಲ್ಲರ ಚಿತ್ರವನ್ನು ಗಮನಿಸಿ. ಅರ್ಧ ಇಂಟು ಪಾದ ಅಂದರೆ ಎ ಬಿ, ಎತ್ತರ ಅಂದರೆ ಓಡಿ ಅಳತೆ ಕೊಟ್ಟಿದ್ದಾರೆ 7 ಸೆಂಟಿಮೀಟರ್ ಇದೆ. ಆದರೆ ಪಾದದ ಅಳತೆ ಕೊಟ್ಟಿಲ್ಲ. ಆದರೆ ಇಲ್ಲೇ ಪಾದದ ಅಳತೆ ಎ ಬಿ ಹೇಗೆ ಸಿಗತ್ತಪ್ಪ ಅಂದರೆ ಎ ಡಿ ಮತ್ತು ಬಿ ಡಿಯನ್ನು ಕೂಡಿದಾಗ ನನಗೆ ಎ ಬಿ ಸಿಗತ್ತೆ. ಇಲ್ಲಿ ಓ ಡಿ ಅನ್ನೋ ಲಂಬ ರೇಖೆ ಎ ಡಿ ಅನ್ನೋ ರೇಖೆಯನ್ನು ಸಮಭಾಗ 2 ಸಮ ಲಂಬಾರ್ಧಕ್ಕಾಗಿರೋದ್ರಿಂದ ಎ ಡಿ ಮತ್ತು ಬಿ ಡಿ ಸಮವಾಗಿರುತ್ತೆ. ಹಾಗಾಗಿ ಇಲ್ಲಿ ನಾನು ಓ ಡಿ ಎತ್ತರವನ್ನು ಬಳಸ್ಕೊಂಡು ಒ ಬಿ ತ್ರಿಜ್ಯವನ್ನು ಬಳಸ್ಕೊಂಡು ತ್ರಿಭುಜ ಒ ಡಿ ಬಿ ತ್ರಿಭುಜವನ್ನು ತೆಗೆದುಕೊಳ್ತೀನಿ. ತ್ರಿಭುಜ ಒ ಡಿ ಬಿ ತ್ರಿಭುಜವನ್ನು ತೆಗೆದುಕೊಂಡಾಗ ಇಲ್ಲಿ ವಿಕರ್ಣದ ಅಳತೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಒಂದು ಬಾವಿನ ಅಳತೆಯನ್ನು ಕೊಟ್ಟಿದ್ದಾರೆ. ತ್ರಿಭುಜದ ವಿಸ್ತೀರ್ಣ ಹೆಂಗೆ ಕಂಡುಹಿಡ್ತೇವಪ್ಪ ಅಂದರೆ ತ್ರಿಭುಜ ಒ ಡಿ ಬಿ ಅಳತೆ ತೆಗೆದುಕೊಂಡಾಗ ಇಲ್ಲಿ ಪೈಥಾಗೊರಸ್ ಪ್ರಮೇಯನ ಅಪ್ಲೈ ಮಾಡ್ಕೊತೀನಿ. ತ್ರಿಭುಜ ಒ ಡಿ ಬಿ ತ್ರಿಭುಜದಲ್ಲಿ ಒ ಬಿ ಸ್ಕ್ವೇರ್ = ಒ ಡಿ ಸ್ಕ್ವೇರ್ ಪ್ಲಸ್ ಬಿ ಡಿ ಸ್ಕ್ವೇರ್. ನನಗೆ ಬಿ ಡಿ ಸ್ಕ್ವೇರ್ ಸಿಕ್ತಪ್ಪ ಅಂದರೆ ಬಿ ಡಿ ಬೆಲೆ ಸಿಕ್ತಪ್ಪ ಅಂದರೆ ಎ ಡಿ ಬೆಲೆನೂ ಸಿಕ್ಕಾಗೆ. ಹಾಗಾಗಿ ಒ ಡಿಯ ಬೆಲೆ ಒ ಬಿಯ ಬೆಲೆ ಬಳಸ್ಕೊಂಡು ಬಿ ಡಿ ಬೆಲೆ ಕಂಡುಹಿಡ್ಕೊತೀನಿ. ಮತ್ತು ಹೇಗೇನು ಹೇಳ್ತೀನಿ, ಒ ಡಿ ಬಿ ತ್ರಿಭುಜದಲ್ಲಿ ಒ ಬಿ ಸ್ಕ್ವೇರ್ = ಒ ಡಿ ಸ್ಕ್ವೇರ್ ಪ್ಲಸ್ ಬಿ ಡಿ ಸ್ಕ್ವೇರ್ ಬರ್ಕೊತೀನಿ. ಇಲ್ಲಿ ಬರ್ಕೊಂಡಿದ್ದೀನಿ ನೋಡಿರಿ. ಒ ಬಿ ಸ್ಕ್ವೇರ್ = ಒ ಡಿ ಸ್ಕ್ವೇರ್ ಪ್ಲಸ್ ಬಿ ಡಿ ಸ್ಕ್ವೇರ್. ಒ ಬಿ ಸ್ಕ್ವೇರ್ ಅಂದರೆ 14 ಸೆಂಟಿಮೀಟರ್ ಅಂದರೆ ತ್ರಿಜ್ಯದ ಅಳತೆ. ಒ ಡಿ ಸ್ಕ್ವೇರ್ ಅಂದರೆ ಲಂಬದ ಉದ್ದ 7 ಸ್ಕ್ವೇರ್ ಪ್ಲಸ್ ಬಿ ಡಿ ಸ್ಕ್ವೇರ್ ಅಂದರೆ ಪಾದದ ಒಂದು ಭಾಗ. 14 ಸ್ಕ್ವೇರ್ ಅಂದರೆ 196, 7 ಸ್ಕ್ವೇರ್ ಅಂದರೆ 49. ಅದೇ ರೀತಿ ಬಿ ಡಿ ಸ್ಕ್ವೇರ್ನ ಕಂಡುಹಿಡಬೇಕು. 196 ಮೈನಸ್ 49 ಪ್ಲಸ್ 49 ಎಡಗಡೆಗೆ ಬಂದಾಗ ಮೈನಸ್ 49 ಆಗುತ್ತೆ. 196ರಲ್ಲಿ 49 ಕಳೆದ್ರೆ 147 ಆಗುತ್ತೆ. ಬಿ ಡಿ ಸ್ಕ್ವೇರ್ = 147. ನನಗೆ ಬೇಕಾಗಿರೋದು ಬಿ ಡಿ. ಹಾಗಾಗಿ ಬಿ ಡಿ √147. ಇದನ್ನು ಅವಿಭಾಜ್ಯ ಅಪವರ್ತನ ಮಾಡಿದಾಗ 7 × 7 × 3 ಬರುತ್ತೆ. ಈ ಸಪ್ರೇಟಾಗಿ ಎಲ್ಲದಕ್ಕೂ ರೂಟ್ ಹಾಕಿದಾಗ ಬಿ ಡಿ = √7 √7 √3. √7 × √7 ಏನಾಗುತ್ತೆ, √49 ಆಗುತ್ತೆ. √3 ಹಾಗೆ ಇರಲಿ. √49 ಅಂದರೆ 49ರ ವರ್ಗಮೂಲ 7 ಆಗುತ್ತೆ ಇಂಟು √3. √3ರ ಬೆಲೆ 1.7 ಆಗುತ್ತೆ. ಅಲ್ಲಿಗೆ ಬಿ ಡಿಯ ಅಳತೆ ಏನಾಗುತ್ತಪ್ಪ ಅಂದರೆ 7√3 ಸೆಂಟಿಮೀಟರ್ ಆಗುತ್ತೆ. ಇಲ್ಲಿ ಪಾದ ನಮಗೆ ಆಲ್ರೆಡಿ ಬಿ ಡಿ ಕಂಡು ಹಿಡ್ಕೊತಿದ್ದೀನಿ, ಎ ಡಿ ಅಷ್ಟೇ ಇರುತ್ತೆ. ಹಾಗಾಗಿ ಪಾದದ ಉದ್ದ ಎ ಬಿ = ಎ ಡಿ ಪ್ಲಸ್ ಬಿ ಡಿ ಆಗುತ್ತೆ. ಎ ಬಿ = 7√3 ಪ್ಲಸ್ ಬಿ ಡಿ ಅಂದರೆ 7√3. 7√3 ಪ್ಲಸ್ 7√3. √3 ಸಾಮಾನ್ಯ ಆಗಿರೋದ್ರಿಂದ 7 + 7 14 ಆಗುತ್ತೆ. √3 ಆಗುತ್ತೆ. ಎ ಬಿ ಪಾದದ ಅಳತೆ ಎ ಬಿ = 14√3 ಆಗುತ್ತೆ. ಈಗ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡ್ಕೊಳ್ಳೋಣ. ತ್ರಿಭುಜದ ವಿಸ್ತೀರ್ಣ = ಅರ್ಧ ಇಂಟು ಪಾದ ಇಂಟು ಎತ್ತರ ಅಂದರೆ ಅರ್ಧ ಇಂಟು ಪಾದ 14 √3, ಎತ್ತರ ಅಂದರೆ 7.
ಛೇದದಲ್ಲಿರುವ 7 ಅಂಶದಲ್ಲಿರುವ 14ನ ಭಾಗಿಸುತ್ತೆ. 2 2 7 √3 ಇಂಟು 7 ಆಗುತ್ತೆ. 7 49 √3 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ದೇರ್ಫೋರ್ ತ್ರಿಭುಜದ ವಿಸ್ತೀರ್ಣ ಇಸ್ ಈಕ್ವಲ್ ಟು 49 ಇಂಟು √3 ಅಂದರೆ 1.7. 49ನ 1.7 ಗುಣಿಸಿದಾಗ 83.33 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ಇಲ್ಲೇ ಮತ್ತೆ ಬರ್ಕೊತೀನಿ. ವೃತ್ತಖಂಡದ ವಿಸ್ತೀರ್ಣ ಇಸ್ ಈಕ್ವಲ್ ಟು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮೈನಸ್ ತ್ರಿಭುಜದ ವಿಸ್ತೀರ್ಣ. ವೃತ್ತಖಂಡದ ವಿಸ್ತೀರ್ಣ ಇಸ್ ಈಕ್ವಲ್ ಟು 205.33 ಮೈನಸ್ 83.33ನ ಕಳಿತೀನಿ. ವೃತ್ತಖಂಡದ ವಿಸ್ತೀರ್ಣ ಇಸ್ ಈಕ್ವಲ್ ಟು 122 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಇದಿಷ್ಟು ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಪಾಠದಲ್ಲಿ ಪರೀಕ್ಷಾ ದೃಷ್ಟಿಯಿಂದ ಕೇಳಲಾಗುವ 3 ಅಂಕದ ಪ್ರಶ್ನೆಗಳಾಗಿದ್ದು, ಮುಂದಿನ ವಿಡಿಯೋದಲ್ಲಿ ಈ ಪಾಠದಿಂದ ಇನ್ನೂ ಹೆಚ್ಚು ಲೆಕ್ಕಗಳನ್ನು ಬಿಡಿಸ್ತಾನೆ. ಅಲ್ಲಿವರೆಗೂ ಈ ವಿಡಿಯೋನ ನೋಡಿ ಮುಂದಿನ ವಿಡಿಯೋಗಾಗಿ ಮತ್ತೆ ಕಾಯ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.